ಹಲೋ ವೀಕ್ಷಕರೇ, ವೆಲ್ಕಮ್ ಟು ರೇಡಿಯಂಟ್ ಜಿಕೆ. ಇಂದು ಮಹಾಭಾರತದ 3ನೇ ಎಪಿಸೋಡ್. ಮಹರ್ಷಿಗಳು ಧೃತರಾಷ್ಟ್ರನ ಮತ್ತು ಅವನ ಮಕ್ಕಳ ಸಮೂಹಕ್ಕೆ ಪಾಂಡುಪುತ್ರರನ್ನು ಕರೆದುಕೊಂಡು ಹೋಗಿ, ಈ ಬಾಲಕರು ನಿಮ್ಮ ಪುತ್ರರು ಎಂದು ಹೇಳುತ್ತಾರೆ. ಋಷಿಗಳು ಹೀಗೆ ಹೇಳುತ್ತಲೇ ಕೌರವರು, ಶಿಷ್ಟರು, ಪಟ್ಟಣಿಗರು ಪಾಂಡುಕುಮಾರರನ್ನು ನೋಡಿ ಆನಂದಭರಿತರಾದರು. ಕಾಡಿನಲ್ಲೇ ಬೆಳೆದಿದ್ದ ಪಾಂಡವ ರಾಜಕುಮಾರರಿಗೆ ತಮ್ಮ ಜನ್ಮಸಿದ್ಧ ಹಕ್ಕಾಗಿದ್ದ ಸುಖಜೀವನದ ಸವಿ ಮೊದಲ ಬಾರಿಗೆ ಲಭಿಸಿತು. ಧೃತರಾಷ್ಟ್ರನ ಮಕ್ಕಳು, ಪಾಂಡುವಿನ ಮಕ್ಕಳು ಎಲ್ಲರೂ ಚಿಕ್ಕವರೇ ಆದ ಕಾರಣ ಅರಮನೆಯ ಉದ್ಯಾನವನವೆಲ್ಲ ಅವರ ಗಲಭೆಯಿಂದ ತುಂಬಿ ಹೋಗಿತ್ತು. ಕೆಲವು ದಿನಗಳು ಭೀಷ್ಮನು ಈ ಮೊಮ್ಮಕ್ಕಳ ಕಲವರವನ್ನು ಕೇಳಿ ಆನಂದಿಸುತ್ತಿದ್ದನು. ಆದರೆ ದುರ್ಯೋಧನನ ಹೃದಯದಲ್ಲಿ ಕೇಡು ಮೊಳೆಯಿತು. ಪಾಂಡವರಲ್ಲಿ ಭೀಮ ಮಹಾಬಲಶಾಲಿ, ಒರಟ, ಎಲ್ಲರನ್ನೂ ಗೋಳಿಗುಟ್ಟಿಸುವ ಸ್ವಭಾವ. ಯಾವುದೇ ಉರುಡಿನ ಆಟದಲ್ಲಿ, ಬಲ ಪ್ರದರ್ಶನದಲ್ಲಿ ಗೆಲ್ಲುವುದು ಅವನೇ. ಮರಕೋತಿ ಆಡುವಾಗ ಮರದ ಮೇಲಿದ್ದ 100 ಜನ ಕೌರವರನ್ನು ಮರವನ್ನು ಬುಡಸಹಿತ ಅಲುಗಾಡಿಸಿ ಹಣ್ಣುಗಳಂತೆ ಉದುರಿಸಿದನು. ಕೌರವರಿಗೆ ಇದೆಲ್ಲ ಸಹಿಸಲು ಆಗಲಿಲ್ಲ. ವೀಕ್ಷಕರೇ, ಮಹಾಭಾರತದಲ್ಲಿ ಪಾಂಡುವಿನ ಮಕ್ಕಳನ್ನು ಪಾಂಡವರೆಂದು ಕರೆದರೆ ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು. ಪಾಂಡುವಿನ ಮಕ್ಕಳು ಪಾಂಡವರಾದರೆ ಧೃತರಾಷ್ಟ್ರನ ಮಕ್ಕಳನ್ನೇಕೆ ಕೌರವರು ಎಂದು ಕರೆಯಲಾಗುತ್ತಿತ್ತು? ಈ ರಹಸ್ಯದ ಕುರಿತು ನಿಮಗೆ ತಿಳಿದಿದೆಯೇ? ಮಹಾಭಾರತವೆಂದರೆ ಪಾಂಡವರು ಮತ್ತು ಕೌರವರ ನಡುವಿನ ಮಹಾನ್ ಯುದ್ಧ. ಪಾಂಡವರು 5 ಜನರಾದರೆ ಕೌರವರು 100 ಜನರು. ಆದರೆ ಮಹಾಭಾರತ ಯುದ್ಧದಲ್ಲಿ 5 ಜನರಿದ್ದ ಪಾಂಡವರ ಸೇನೆಯೇ 100 ಜನರಿದ್ದ ಕೌರವ ಸೇನೆಯನ್ನು ಸೋಲಿಸುವುದರ ಮೂಲಕ ಮಹಾಭಾರತ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಚಾರವೆಂದರೆ, ಪಾಂಡುವಿನ ಮಕ್ಕಳನ್ನು ಪಾಂಡವರೆಂದು ಕರೆದರೆ ಧೃತರಾಷ್ಟ್ರನ ಮಕ್ಕಳನ್ನು ಧೃತರಾಷ್ಟ್ರ ಮಕ್ಕಳು ಎಂದು ಯಾಕೆ ಕರೆಯಲ್ಲ? ಮಹಾಭಾರತ ಕಥೆಯ ಪ್ರಕಾರ ರಾಜ ವಿಚಿತ್ರವೀರ್ಯನಿಗೆ 2 ಮಕ್ಕಳಿದ್ದರು. ಅವರೇ ಪಾಂಡು ಮತ್ತು ಧೃತರಾಷ್ಟ್ರ. ರಾಜ ಪಾಂಡುವಿನ ಹೆಸರಿನ ನಂತರ ಅವನ 5 ಜನ ಮಕ್ಕಳಾದ ಅರ್ಜುನ, ನಕುಲ, ಸಹದೇವ, ಭೀಮ ಮತ್ತು ಯುಧಿಷ್ಠಿರರನ್ನು ಪಾಂಡವರು ಎಂದು ಕರೆಯಲಾಯಿತು. ಧೃತರಾಷ್ಟ್ರನ ಪತ್ನಿಯಾದ ಗಾಂಧಾರಿಯು ಮಹರ್ಷಿ ವೇದವ್ಯಾಸರ ಆಶೀರ್ವಾದದಿಂದ 100 ಜನ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಅವರಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನರು ಪ್ರಮುಖರಾಗಿದ್ದರು. ಧೃತರಾಷ್ಟ್ರನ ಈ 100 ಜನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು. ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಯಾಕೆ ಕರೆಯುತ್ತಾರೆ ಎಂಬುದರ ಕುರಿತು ಕೆಲವು ಜನರಿಗೆ ಮಾತ್ರ ತಿಳಿದಿದೆ. ಈ ರಾಜವಂಶದಲ್ಲಿ ಕುರು ಎನ್ನುವ ರಾಜನಿದ್ದನು. ಅವನ ಹೆಸರಿನ ನಂತರ ಈ ರಾಜವಂಶಕ್ಕೆ ಕುರುವಂಶ ಎನ್ನುವ ಹೆಸರು ಬಂದಿತು. ಧೃತರಾಷ್ಟ್ರ ಹಾಗೂ ಧೃತರಾಷ್ಟ್ರನ ಮಕ್ಕಳು ರಾಜ ಕುರುವಿನ ವಂಶದವರಾಗಿದ್ದರಿಂದ ಧೃತರಾಷ್ಟ್ರನ 100 ಜನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಯಿತು. ಕೌರವ ಎನ್ನುವ ಪದದ ಇನ್ನೊಂದು ಅರ್ಥವೇ ಕುರುರಾಜನ ವಂಶದಲ್ಲಿ ಜನಿಸಿದವನು ಎಂಬುದಾಗಿದೆ. ರಾಜ ಕುರುಕ್ಷೇತ್ರ ಎನ್ನುವ ಸ್ಥಳದಲ್ಲಿ ತಪಸ್ಸನ್ನು ಮಾಡಿದ್ದನು ಮತ್ತು ಈ ಪ್ರದೇಶದಲ್ಲಿ ಯಾವ ವ್ಯಕ್ತಿ ಮರಣವನ್ನು ಹೊಂದುತ್ತಾನೋ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಎನ್ನುವ ವರವನ್ನು ಪಡೆದುಕೊಂಡಿದ್ದನು. ಈ ಕಾರಣಕ್ಕಾಗಿ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಕೌರವರು ಮತ್ತು ಪಾಂಡವರು ಯುದ್ಧವನ್ನು ಮಾಡುತ್ತಾರೆ. ಪಾಂಡವರು ರಾಜ ಪಾಂಡುವಿನ ಮಕ್ಕಳಾದ್ದರಿಂದ ಪಾಂಡವರು ಎನ್ನುವ ನಾಮವನ್ನು ಪಡೆದುಕೊಂಡರೆ, ಕೌರವರು ತಮ್ಮ ತಾತನಾದ ಕುರುವಿನಿಂದ ಕೌರವರು ಎನ್ನುವ ಹೆಸರನ್ನು ಪಡೆದುಕೊಳ್ಳುತ್ತಾರೆ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪ್ರೀವಿಯಸ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.